ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎಂದು ಕೇಳ್ಕೊಳುತ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಇವತ್ತಿನ ತರಗತಿ ತಲಕಾಡಿನ ಕಂಗರು ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅಂದ್ರೆ ಈ ಗಂಗರ ಬಗ್ಗೆ ಇವತ್ತಿನ ತರಗತಿಯೊಳಗೆ ಚರ್ಚೆ ಮಾಡ್ತಾ ಹೋಗೋಣ. ಸಂಪೂರ್ಣವಾದಂಥ ರೀತಿಯೊಳಗೆ ನೋಡ್ತಾ ಹೋಗೋಣ. ಈ ಗಂಗರ ಒಂದು ಕಾಲಾವಧಿ ನೋಡೋದಾದ್ರೆ ಸಾಮಾನ್ಯ ಶಕ 350ರಿಂದ ಸಾಮಾನ್ಯ ಶಕ 1004ರವರೆಗೆ ಇವರ ಒಂದು ಕಾಲಾವಧಿಯನ್ನು ನೋಡ್ತಾ ಹೋಗ್ತೀವಿ. ಈ ಗಂಗರ ರಾಜವಂಶದ ಉನ್ನತಿ ಮತ್ತು ಅವನತಿ ಕರ್ನಾಟಕ ಇತಿಹಾಸದ ಒಂದು ಆದಿ ಭಾಗದೊಳಗೆ ಮುಖ್ಯ ಅಧ್ಯಾಯ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಗಂಗರ ರಾಜವಂಶದ ಒಂದು ಉನ್ನತಿ ಮತ್ತು ಅವನತಿಯು ಈ ಕರ್ನಾಟಕ ಇತಿಹಾಸದ ಒಂದು ಆದಿ ಭಾಗದಲ್ಲಿ ಈ ಒಂದು ಮುಖ್ಯ ಅಧ್ಯಾಯ ಅಂತ ಒಂದು ಹೇಳ್ತಾ ಹೋಗ್ತೇವೆ. ಜೊತೆಗೆ ಈ ಗಂಗಾ ವಂಶದ ಸಂಸ್ಥಾಪಕರು ಅಂತ ಏನು ಹೇಳ್ತಾ ಹೋಗ್ತಲ್ಲ, ಇವನು ತಮ್ಮಲ್ಲಿ ಇಕ್ಷ್ವಾಕು ವಂಶದವರು ಅಂತ ಹೇಳ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಇವರು ಕುವಲಾಲ, ತಲಕಾಡು, ಮಾನ್ಯಪುರ ಇವರ ರಾಜ್ಯವನ್ನು ಆಳ್ತಾ ಹೋಗ್ತಾರೆ. ಅಂದ್ರೆ ಈಗಿನ ಮಣ್ಣೆ, ನೆಲಮಂಗಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಇವರು ಏನು ಮಾಡ್ತಾ ಹೋಗ್ತಾರೆ, ಆಳ್ವಿಕೆ ಮಾಡ್ತಾ ಹೋಗ್ತಾರೆ. ಇವರ ಒಂದು ಗಂಗರ ಸ್ಥಾಪಕ ಯಾರಪ್ಪ ಅಂದ್ರೆ ತಡಿಗ. ಅಂದ್ರೆ ಈ ತಡಿಗನಿಂದ ಪ್ರಾರಂಭವಾದಂಥ ಈ ಗಂಗ ರಾಜ್ಯವು ಸುಮಾರು 27 ಮಂದಿ ರಾಜರುಗಳಿಂದ ಆಳಲ್ಪಡ್ತಾ ಹೋಗ್ತದೆ. ಅಂದ್ರೆ ಈ ತಡಿಗನಿಂದ ಪ್ರಾರಂಭವಾದಂಥ ಈ ಗಂಗರ ಒಂದು ರಾಜ್ಯವು ಸುಮಾರು 27 ಮಂದಿ ರಾಜರುಗಳಿಂದ ಏನಾಗ್ತದಪ್ಪ ಅಂದ್ರೆ ಆಳ್ವಿಕೆ ಆರಂಭ ಆಗ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಗಂಗರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ದುರ್ವಿನಿತನನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ದುರ್ವಿನಿತ ಈ ಗಂಗರ ಒಂದು ಪ್ರಸಿದ್ಧ ಅರಸನನ್ನು ನೋಡ್ತಾ ಹೋಗ್ತೀವಿ. ಇವನು ಅಪ್ರತಿಮ ವೀರ ಮತ್ತು ವಿದ್ವಾಂಸನಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ದೀರ್ಘಕಾಲ ಆಳಿದ ಇವನು ತನ್ನ ರಾಜ್ಯವನ್ನು ಬಲಪಡಿಸಿಕೊಳ್ಳೋಕ್ಕಾಗಿ ಆ ಪುನ್ನಾಟವನ್ನು ಗೆದ್ಕೊಳ್ತಾ ಹೋಗ್ತಾನೆ. ಅಂದ್ರೆ ಈ ಒಂದು 27 ಮಂದಿ ಅರಸರುಗಳಲ್ಲಿ ಅತಿ ಹೆಚ್ಚು ದೀರ್ಘಕಾಲ ಆಳ್ವಿಕೆ ಮಾಡಿದಂಥ ಈ ದುರ್ವಿನಿತನು ತನ್ನ ರಾಜ್ಯವನ್ನು ಬಲಪಡಿಸಿಕೊಳ್ಳುವ ಸಲುವಾಗಿ ಆ ಪುನ್ನಾಟವನ್ನು ಗೆದ್ಕೊಳ್ತಾ ಹೋಗ್ತಾನೆ. ಇವನು ತನ್ನ ಆ ಕಾಲಾವಧಿಯೊಳಗೆ ಅನೇಕ ಕೆರೆಗಳನ್ನು ಕಟ್ಟಿಸ್ಕೊಳ್ತಾ ಹೋಗ್ತಾನೆ, ನೀರಾವರಿಗಳನ್ನು ಕಟ್ಟಿಸ್ತಾ ಹೋಗ್ತಾನೆ. ನಲ್ಲಾಳ ತಾಮ್ರಪಟುಗಳಿಂದ ತಿಳಿದು ಬರ್ತೈತಿ. ಯಾವೊಂದು ಆಧಾರದ ಮೂಲಕ ಹೇಳ್ತಾ ಹೋಗ್ತಾವಪ್ಪ ಅಂದ್ರೆ ನಲ್ಲಾಳದ ತಾಮ್ರಪಟಗಳಿಂದ ಅನೇಕ ಕೆರೆಗಳು ಮತ್ತು ನೀರಾವರಿಗಳನ್ನು ಕಟ್ಟಿಸಿದಂತೆ ತಿಳಿದು ಬರ್ತಾ ಹೋಗ್ತೈತಿ. ಜೊತೆಗೆ ಈತನು ಸಾಹಿತ್ಯ ಪ್ರೇಮಿಯಾಗಿದ್ದಲ್ಲೂ ಕೂಡ ಸ್ವತಃ ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡ್ತಾ ಹೋಗ್ತಾನೆ. ಆ ಗುಣಾಢ್ಯನ ಒಟ್ಟಾಕಥ ಗ್ರಂಥವನ್ನು ಆ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ತಾ ಹೋಗ್ತಾನೆ. ಕೇವಲ ಒಂದು ರಾಜನ ಅಲ್ಲದೆ ಆದರೂ ಕೂಡ ಸಾಹಿತ್ಯದಲ್ಲೂ ಕೂಡ ಸಾಹಿತ್ಯದ ಒಂದು ಅಭಿರುಚಿಯನ್ನು ನೋಡ್ತಾ ಹೋಗ್ತಾನೆ. ಆ ಗುಣಾಢ್ಯನು ಬರೆದಂಥ ಒಟ್ಟಾಕೃತ ಆ ಗ್ರಂಥವನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಪ್ರಾಕೃತದಲ್ಲಿರುವಂಥ ಭಾಷೆ ಇದ್ದದ್ದನ್ನು ಆ ಸಂಸ್ಕೃತ ಭಾಷೆಗೆ ಭಾಷಾಂತರ ಮಾಡ್ತಾ ಹೋಗ್ತಾರೆ. ಯಾರು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ದುರ್ವಿನಿತ ಮಾಡ್ತಾ ಹೋಗ್ತಾನೆ. ಜೊತೆಗೆ ಈ ಒಂದು ಗಂಗಾ ರಾಜವಂಶ ಏನು ಒಂದು ಪ್ರಮುಖ ಸಾಧನೆಗಳು ನೋಡೋದಾದರೆ ಈ ಒಂದು ಸ್ಥಾಪಕ ಯಾರು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ತಡಿಗ ಮಾಡ್ತಾ ಹೋಗ್ತಾನೆ. ಇವರ ಮೊದಲನೇ ರಾಜಧಾನಿ ಯಾವುದಪ್ಪ ಅಂದ್ರೆ ಕೋಲಾರ ನೋಡ್ತಾ ಹೋಗ್ತೀವಿ. ಹೀಗೆ ಇವರು ಒಂದು ರಾಜಧಾನಿ ಬರೋಬರ್ತಾ ಯಾವ ರೀತಿ ಆಡಳಿತ ಮಾಡ್ತಾ ಹೋಗೋದನ್ನು ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ಗಂಗರ ಪ್ರಮುಖವಾದಂಥ ಕೊಡುಗೆಗಳು ನೋಡೋದಾದರೆ ಆ ರಾಜನಿಗೆ ಸಹಾಯಕವಾಗಿ ಯಾರು ನೋಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ಆ ಮಂತ್ರಿ ಮಂಡಲ ನೋಡ್ತಾ ಹೋಗ್ತೀವಿ. ಆ ರಾಜನಿಗೆ ಪ್ರಮುಖವಾಗಿ ಯಾರು ಸಹಾಯ ಮಾಡ್ತಿದ್ದಪ್ಪ ಅಂದ್ರೆ ಮಂತ್ರಿ ಮಂಡಲ ಸಹಾಯ ಮಾಡ್ತಾ ಹೋಗ್ತಿತ್ತು. ಆ ಮಂತ್ರಿಗಳು ವಿವಿಧ ಆಡಳಿತದ ಶಾಖೆಗಳ ಮೇಲ್ವಿಚಾರಣೆಯನ್ನು ನಡೆಸ್ತಾ ಹೋಗ್ತಿದ್ರು. ಅಂದ್ರೆ ಆ ಮಂತ್ರಿಗಳು ಆ ಆಡಳಿತ ಶಾಖೆಗಳನ್ನು ಮೇಲ್ವಿಚಾರಣೆಯನ್ನು ಮಾಡ್ತಾ ಹೋಗ್ತಿದ್ರು. ಈ ಗ್ರಾಮ ಆಡಳಿತವು ಸುವ್ಯವಸ್ಥಿತವಾದಂಥ ಗ್ರಾಮ ಆಡಳಿತವನ್ನು ನೋಡ್ತಾ ಹೋಗ್ತಿದ್ವಿ. ಆ ಗ್ರಾಮ ಸಭೆಯು ಭೂ ಕಂದಾಯ, ತೆರಿಗೆ, ನ್ಯಾಯ, ನೈರ್ಮಲ್ಯ ರಕ್ಷಣೆಗಳನ್ನು ವಹಿಸ್ಕೊಳ್ತಾ ಇತ್ತು. ಜೊತೆಗೆ ವ್ಯವಸಾಯವು ಮುಖ್ಯ ಕಸಬಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ನೇಯ್ಗೆ, ಕಮ್ಮಾರಿಕೆ ಮುಂತಾದ ಕಸಬುಗಳು ಇರ್ತಾ ಹೋಗ್ತಿದ್ವು. ಮತ್ತು ಇತರ ರಾಷ್ಟ್ರಗಳಲ್ಲಿ ವ್ಯಾಪಾರ ಸಂಬಂಧವನ್ನು ಇವರು ಹೊಂದಿದ್ದರೆಂಬುದನ್ನು ನೋಡ್ತಾ ಹೋಗ್ತೀವಿ. ಗಂಗರ ಕಾಲದ ಸಮಾಜ ಹಲವು ಪಂಗಡ, ಜಾತಿಗಳಾಗಿ ವಿಭಜಿತವಾಗಿದ್ದರೂ ಕೂಡ ಪರಸ್ಪರ ಅವಲಂಬಿಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಪಿತೃಪ್ರಧಾನವಾದಂಥ ಅವ್ಯಕ್ತ ಕುಟುಂಬ ಪದ್ಧತಿ ಸಾಮಾನ್ಯವಾಗಿತ್ತು. ಸಮಾಜದಲ್ಲಿ ಸತ್ಯಶೀಲತೆ, ಸ್ವಾಮಿನಿಷ್ಠೆ, ಶೌರ್ಯ, ತಾಳ್ಮೆ ಎಂಬ ಸಾಮಾಜಿಕ ಮೌಲ್ಯಗಳು ಪ್ರಭಾವವಾಗಿರೋದನ್ನು ಗಮನಿಸ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಕಾಲದಲ್ಲಿ ಮಠ, ಘಟಿಕ ಸ್ಥಾನ, ಬ್ರಹ್ಮಪುರಿ, ಅಗ್ರಹಾರಗಳು ಹಾಗೂ ಚೈತ್ಯಾಲಯಗಳು ಶಿಕ್ಷಣ ನೀಡುವ ಕೇಂದ್ರಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ.
ತಲಕಾಡು, ಶ್ರವಣಬೆಳಗೊಳ, ಪಂಕಾಪುರ, ಪೆರೂರುಗಳು ಜ್ಞಾನಾರ್ಜನೆಯ ಕೇಂದ್ರಗಳನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಆ ಶಿಕ್ಷಣ ನೀಡುವ ಕೇಂದ್ರಗಳು ಯಾವಪ್ಪ ಅಂದ್ರೆ ಮಠ, ಕಟಿಕಸ್ಥಾನ, ಬ್ರಹ್ಮಪುರಿ, ಅಗ್ರಹಾರಗಳು, ಚೈತ್ಯಾಲ ಇವು ಶಿಕ್ಷಣ ನೀಡುವಂಥ ಕೇಂದ್ರಗಳು. ಜ್ಞಾನಾರ್ಜನೆಯ ಕೇಂದ್ರಗಳು ಯಾವಪ್ಪ ಅಂದರೆ ತಲಕಾಡು, ಶ್ರವಣಬೆಳಗೊಳ, ಪಂಕಾಪುರ, ಪೆರೂರುಗಳು ಇವು ಜ್ಞಾನಾರ್ಜನೆ ನೀಡುವ ಕೇಂದ್ರಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಗಂಗರು ಜೈನರ ಒಂದು ಅನುಯಾಯಿಗಳಾಗಿದ್ದರು. ಜೊತೆಗೆ ಆ ಜೈನ ಧರ್ಮವು ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಪಡ್ಕೊಳ್ತಾ ಹೋಗ್ತೈತಿ. ಅಂದ್ರೆ ಪೂಜ್ಯಪಾದ, ವಜ್ರನಂದಿ, ಅಜಿತಸೇನ ಮುಂತಾದವರಿಂದ ಈ ಒಂದು ಧರ್ಮ ಜನಪ್ರಿಯತೆಯನ್ನು ಗಳಿಸ್ಕೊಳ್ತೈತಿ. ಅಂದ್ರೆ ಈ ಒಂದು ಗಂಗರ ಕಾಲದಲ್ಲಿ ಜೈನ ಧರ್ಮವು ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ ಯಾರು ನೋಡ್ತಾ ಹೋಗ್ತಪ್ಪ ಅಂದರೆ ಪೂಜ್ಯಪಾದ, ವಜ್ರನಂದಿ, ಅಜಿತಸೇನ ಇವರುಗಳಿಂದ ಏನಾಗ್ತದಪ್ಪ ಅಂದ್ರೆ ಈ ಧರ್ಮ ಜನಪ್ರಿಯತೆ ಆಗ್ತಾ ಹೋಗ್ತೈತಿ. ಜೊತೆಗೆ ಆ ಶ್ರವಣಬೆಳಗೊಳದಲ್ಲಿ 58 ಅಡಿ ಏಕಶಿಲ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆಗೊಳಿಸಿ ಅದನ್ನು ಅತ್ಯಂತ ಪ್ರಸಿದ್ಧ ಕೇಂದ್ರವನ್ನಾಗಿ ಮಾರ್ಪಾಡು ಮಾಡ್ತಾ ಹೋಗ್ತಾರೆ. ಅಂದರೆ ಶ್ರವಣಬೆಳಗೊಳದೊಳಗೆ 58 ಅಡಿ ಏಕಶಿಲ ಗೊಮ್ಮಟೇಶ್ವರ ವಿಗ್ರಹವನ್ನು ನೋಡ್ತಾ ಹೋಗ್ತೀವಿ. ಅದನ್ನು ಪ್ರಮುಖ ಕೇಂದ್ರವನ್ನಾಗಿ ಮಾರ್ಪಾಡ್ತಾ ಹೋಗ್ತಾರೆ. ಜೊತೆಗೆ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕವನ್ನು ಈ ಗೊಮ್ಮಟೇಶ್ವರಿಗೂ ಇಂದಿಗೂ ನಡೆಯುತ್ತಿರೋದನ್ನು ನಾವು ವಿಶೇಷವಾಗಿ ಗಮನಿಸ್ತಾ ಹೋಗ್ತೀವಿ. ಅಂದ್ರೆ ಶ್ರವಣಬೆಳಗೊಳದಲ್ಲಿರುವಂಥ 58 ಅಡಿ ಏಕಶಿಲ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆಗೊಳಿಸಿ ಅದನ್ನು ಪ್ರಮುಖ ಕೇಂದ್ರವನ್ನು ಮಾಡ್ತಾ ಹೋಗ್ತಾರೆ. ಇದಕ್ಕೂ ಜೊತೆಗೆ ಇವತ್ತಿಗೂ ಕೂಡ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕವನ್ನು ಗೊಮ್ಮಟೇಶ್ವರನಿಗೂ ಮಾಡ್ತಾ ಹೋಗೋದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಈಗ ಗೊಮ್ಮಟೇಶ್ವರ ಪ್ರತಿಮೆ ಯಾರು ನಿರ್ಮಾಣ ಆದಪ್ಪ ಅಂದ್ರೆ ಈ ರಾಜಮಲ್ಲನ ಮಂತ್ರಿ ಆದಂಥ ಚಾವುಂಡರಾಯನು ಈ ಒಂದು ಗೊಮ್ಮಟೇಶ್ವರ ಪ್ರತಿಮೆಯನ್ನು ಮಾಡ್ತಾ ಹೋಗ್ತಾನೆ. ಎಲ್ಲಿಯಪ್ಪ ಅಂದ್ರೆ ಆ ವಿಂಧ್ಯಗಿರಿ ಮತ್ತು ಚಂದ್ರಗಿರಿ ಪಟ್ಟೆಗಳಲ್ಲಿ ಸಾಲುಗಳಲ್ಲಿ ನೋಡ್ತಾ ಹೋಗ್ತೀವಿ. ಆ ಮಹಾಮಸ್ತಕಾಭಿಷೇಕವನ್ನು 12 ವರ್ಷಕ್ಕೊಮ್ಮೆ ಮಾಡ್ತಾ ಹೋಗೋದನ್ನು ಇಲ್ಲಿ ವಿಶೇಷವಾದಂಥ ರೀತಿಯೊಳಗೆ ನೋಡ್ತಾ ಹೋಗಬೇಕು. ಈ ಗಂಗರಾಜರು ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ನೀಡ್ತಾ ಇದ್ದರು. ಇವರು ಸುಂದರ ದೇವಾಲಯಗಳನ್ನು ಮತ್ತು ಬಸದಿಗಳನ್ನು ಕಟ್ಟಿಸ್ತಾ ಹೋಗ್ತಾರೆ. ಮಣ್ಣಿಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ, ತಲಕಾಡಿನ ಪಾತಾಳೇಶ್ವರ ಮತ್ತು ಮರಳೇಶ್ವರ ದೇವಸ್ಥಾನ, ಕೋಲಾರದ ಕೋಲಾರಮ್ಮ ದೇವಸ್ಥಾನ, ಬೇಗೂರಿನ ನಾಗೇಶ್ವರ ದೇವಸ್ಥಾನ, ಶ್ರವಣಬೆಳಗೊಳದ ಕುಮಟೇಶ್ವರ ವಿಗ್ರಹ ಹೀಗೆ ಇವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಾರೆ. ಗಂಗರ ವಿಶಿಷ್ಟ ಕೊಡುಗೆ ಎಂದರೆ ಎತ್ತರದ ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭಗಳನ್ನು ನೋಡ್ತಾ ಹೋಗ್ತೀವಿ. ಆ ಗಂಗರ ಕಾಲದ ಏನು ಈ ದೇವಾಲಯಗಳನ್ನು ನೋಡ್ತಾ ಹೋದಲ್ಲ, ಆ ಕಪಿಲೇಶ್ವರ ದೇವಸ್ಥಾನವನ್ನು ಆ ಕಪಿಲ ನದಿಯ ತಟದಲ್ಲಿರೋದನ್ನು ನೋಡ್ತಾ ಹೋಗ್ತೀವಿ. ಆ ಪಾತಾಳೇಶ್ವರ ದೇವಸ್ಥಾನವನ್ನು ಆ ತಲಕಾಡಿನಲ್ಲಿ ನೋಡ್ತಾ ಹೋಗ್ತೀವಿ. ಆ ಮರಳೇಶ್ವರ ದೇವಸ್ಥಾನವನ್ನು ಆ ಮುಳಬಾಗಿಲಲ್ಲಿ ನೋಡ್ತಾ ಹೋಗ್ತೀವಿ. ಆ ಕೋಲಾರಮ್ಮ ದೇವಸ್ಥಾನ ಆ ಕೋಲಾರದ ಆದಿ ದೇವತೆ ಅಂತ ಹೇಳ್ತಾ ಹೋಗ್ತಾರೆ. ಆ ಬೇಗೂರಿನ ನಾಗೇಶ್ವರ ದೇವಸ್ಥಾನವನ್ನು ಈ ಒಂದು ದೇವಸ್ಥಾನಗಳು ಗಂಗರ ಒಂದು ಪ್ರಸಿದ್ಧ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಮೆಚ್ಚುಗೆಯನ್ನು ತಿಳಿಸ್ತಾ ಹೋಗ್ತವೆ. ಮುಂದುವರೆದು ಆ ಸಾಹಿತ್ಯ ಅಭಿಮಾನಿಗಳಂಥ ಗಂಗರಾಜರು ಸಂಸ್ಕೃತ, ಪ್ರಾಕೃತ, ಕನ್ನಡ ಭಾಷೆಗಳಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ಇಮ್ಮಡಿ ಮಾಧವನು ತತ್ತಕ ಸೂತ್ರಕ್ಕೆ ಟಿಪ್ಪಣಿಯನ್ನು ಬರ್ತಾ ಹೋಗ್ತಾನೆ. ಆ ದುರ್ವಿನೀತನು ಆ ಶಬ್ದಾವತಾರ ಕೃತಿಯನ್ನು ರಚಿಸಿದ್ದಲ್ಲದೆ ಆ ಗುಣಾಟನು ಬರೆದಂಥ ಒಡ್ಡಾಕೃತಿಯನ್ನು ಆ ಸಂಸ್ಕೃತಕ್ಕೆ ಅನುವಾದ ಮಾಡ್ತಾ ಹೋಗ್ತಾನೆ. ಸ್ತ್ರೀ ಪುರುಷನು ಗಜಶಾಸ್ತ್ರವನ್ನು ಬರ್ತಾ ಹೋಗ್ತಾನೆ. 2ನೇ ಶಿವಮಾರ ಗಜಾಷ್ಟಕ ಕನ್ನಡ ಕೃತಿಯನ್ನು ರಚನೆ ಮಾಡ್ತಾ ಹೋಗ್ತಾನೆ. ಕವಿ ಹೇಮಸೇನನು ರಾಘವ ಪಾಂಡವಿಯವನ್ನು, ವಾದಿಭ ಸಿಂಹನು ಗದ್ಯ ಚಿಂತಾಮಣಿ ಮತ್ತು ಶಾಸ್ತ್ರ ಚೂಡಾಮಣಿ, ನೇಮಿಚಂದ್ರನು ದ್ರವ್ಯಸಾರ ಸಂಗ್ರಹ, ಚಾವುಂಡರಾಯನು ಚಾವುಂಡರಾಯ ಪುರಾಣಗಳನ್ನು ಈ ಒಂದು ಗಂಗರ ಕಾಲದಲ್ಲಿ ಬರೆದಂಥ ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡ ಭಾಷೆಯೊಳಗೆ ಈ ಒಂದು ಕೃತಿಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ನೋಡೋದಾದರೆ ಆ ಭಾರವಿ ಬರೆದಂಥ ಕಿರಾತಾರ್ಜುನ ಅಂತ ಇರ್ತೈತಲ್ಲ, ಅದು ದುರ್ವಿನೀತ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಅನುವಾದ ಮಾಡ್ತಾ ಹೋಗ್ತಾನೆ ಮತ್ತು ಶಬ್ದಾವತಾರ ಒಂದು ಅನುವಾದ ಮಾಡ್ತಾ ಹೋಗ್ತಾರೆ. ಜೊತೆಗೆ ಏನು ಗಜಶಾಸ್ತ್ರ ಅಂತ ಒಂದು
ಕೃತಿ ಹೇಳಿದಲ್ಲ, ಆ ಗಜಶಾಸ್ತ್ರ ಏನು ಒಳಗೊಂಡಿದೆಯಪ್ಪ ಅಂದ್ರೆ ಆನೆಗಳ ನಿರ್ವಹಣೆಯನ್ನು ಈ ಒಂದು ಗಜಶಾಸ್ತ್ರ ಕೃತಿಯೊಳಗೆ ನೋಡ್ತಾ ಹೋಗ್ಬೋದು. ಆ ಒಂದು ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಯಾರು ಮಾಡ್ತಾ ಹೋಗ್ತಾರೆ? ಚಾವುಂಡರಾಯ. ಆ ಚಾವುಂಡರಾಯನು ಕೂಡ ಆ ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ಬರೆದಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ಪಾಠದ ಸಂಪೂರ್ಣ ಮಾಹಿತಿ ಆಗ್ತದೆ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರಶ್ನೆಗಳ ಒಂದು ಉತ್ತರಿಸುವಂಥ ಜವಾಬ್ದಾರಿ ಮಾಡ್ತಾ ಹೋಗೋಣ. ಸಿಂಹಕನು ಡ್ಯಾಶ್ ರಾಜಧಾನಿಯನ್ನಾಗಿ ಮಾಡಿಕೊಂಡಿದೆ? ಶ್ರೀಕಾಕುಲಂ. ಹಾಲನ್ನು ಬರೆದ ಗ್ರಂಥ ಯಾವುದು? ಗಾಥ ಸಪ್ತಶತಿ. ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕದಂಬರ ರಾಜಧಾನಿ ಬನವಾಸಿ ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಗಂಗರ ಪ್ರಮುಖ ದೊರೆ ದೊರ್ವಿನಿತ. ಚಾವುಂಡರಾಯನು ರಚಿಸಿದ ಕೃತಿ ಚಾವುಂಡರಾಯ ಪುರಾಣ. ಇದಿಷ್ಟೇನಪ್ಪ ಅಂದ್ರೆ ಗಂಗರು ಮತ್ತು ಶಾತವಾಹನರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.